ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನಾಗಿರಲಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನಾಗಿರಲಿ, ಈ ಮುಂದಿನ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಗ್ರಾಮ ಪಂಚಾಯತಿ ಪೂರ್ವಭಾವಿ ಸಮೀಕ್ಷೆ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ವಿಳಂಬವಾಗಿರ್ತಕ್ಕಂಥ ಚುನಾವಣೆ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೀತಾ ಇದೆ, ಅಂದರೆ ಗ್ರೌಂಡ್ ವರ್ಕನ್ನು ಕೂಡ ನಡೀತಾ ಇದೆ. ಇಂದು ನಮ್ಮ ಜೊತೆ ವಿಶೇಷ ವ್ಯಕ್ತಿ, ಮುಂದಿನ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಿಂತ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು, ಮತ್ತು ಪಕ್ಷಕ್ಕಾಗಿ ಪಕ್ಷದಿಂದ ಅನೇಕ ರೀತಿಯಿಂದ ಕೆಲಸವನ್ನು ಮಾಡೋದ್ರಲ್ಲಿ ಸಮರ್ಥ ನಾಯಕತ್ವ ಹೊಂದಿಕೊಂಡು ಮುಂದೆ ಸಾಗ್ತಾ ಬಂದಿರತಕ್ಕಂಥವ್ರು. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಅಣ್ಣಿಗಿರಿ ತಾಲೂಕಿನ ನವಲಗುಂದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ನಲವಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಮತ್ತು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ 10 ತಿಂಗಳ ಅವಧಿಯಲ್ಲಿ ಕೆಲಸ ಮಾಡುತ್ತಾ ಜನಸೇವೆನೇ ಜನಾರ್ದ ಸೇವೆ ಅನ್ಕೊಂಡ್ಬಂದಿರತಕ್ಕಂಥ ಮಾನ್ಯ ಶ್ರೀ ಮಂಜುನಾಥ್ ಅಕ್ಕಿಯವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಇವರು ಮುಂಬರ್ತಾ ಇರುವಂಥ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ನಲವಡಿ ಕ್ಷೇತ್ರದಿಂದ ನನಗೊಂದು ಅವಕಾಶ ಸಿಗಬೇಕು. ಸುಮಾರು 20-25 ವರ್ಷದಿಂದ ಪಕ್ಷಕ್ಕಾಗಿ ನಾನು ಸಮಯ ಕೊಟ್ಟಿದ್ದೇನೆ, ಪಕ್ಷ ಸಂಘಟನೆಗಾಗಿ ದುಡಿದಿದ್ದೇನೆ. ನಮ್ಮ ಕಾಲದಲ್ಲಿ ಪಕ್ಷ ಕೆಲವೇ ಶಾಸಕರನ್ನ ಕೆಲವೇ MP ಅವ್ರನ್ನ ಹೊಂದಿರತಕ್ಕಂಥ ಪಕ್ಷ. ಈಗ ಕೇಂದ್ರ 11.5 ವರ್ಷ ಆಡಳಿತಕ್ಕೆ ನಮ್ಮ ಪಕ್ಷ ಬಂದಿದೆ. ವಿಧಾನಸಭೆಯಲ್ಲಿ ಕೂಡ ಸಮರ್ಥವಾಗಿ ನಾಯಕತ್ವ ಹೊಂದಿದೆ ಮತ್ತು ವಿಧಾನಸಭೆಯಲ್ಲಿ ಕೂಡ ನಮ್ಮ ಪಕ್ಷ ಸಂಘಟನೆಯಲ್ಲಿ ಬಂದಿದೆ. ಆ ರೀತಿ ಪಕ್ಷ ಸಂಘಟನೆ ಮತ್ತು ಆಡಳಿತಕ್ಕೆ ಬರೋದರಲ್ಲಿ ಕೂಡ ನಮ್ಮದು ಒಂದು ಪಾತ್ರ ಇದೆ. ನಮ್ಮ ಸಣ್ಣ ಇದ್ದಂಥವರಿಗೆ ಒಂದು ಅವಕಾಶ ಕೊಟ್ಟರೆ ಮುಂದಿನ ಚುನಾವಣೆಗೆ ಬಲ ತುಂಬಬಹುದು ಅನ್ನೋಂಥ ವಿಷಯಗಳನ್ನು ಇಟ್ಟುಕೊಂಡು ಮುಂದೆ ಹೋಗ್ತಾ ಇರುವಂಥ ಮಂಜುನಾಥ್ ಅಕ್ಕಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡ್ಕೊಳ್ಳೋಣ. ನಮಸ್ಕಾರ ಅಕ್ಕಿಯವರೇ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಆರಾಮಿದೆ ಸರ್. ತಾವ್ರಿ? ಆಶೀರ್ವಾದ, ನಿಮ್ಮೆಲ್ಲ ಹಿರಿಯರ ಆಶೀರ್ವಾದ ಸರ್. ನನ್ನ ಮೊದಲನೇ ಪ್ರಶ್ನೆ, ಹೇಳಿ ಸರ್. ತಾವು ಇವತ್ತು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕೆಲಸದ ನಿಮಿತ್ತದಿಂದ ಒಂದು ಮಧ್ಯ ಮಾರ್ಗದಲ್ಲಿ ಇದ್ದಿರಿ, ಅಲ್ಲೇ ಬಂದು ನಾವು ನಿಮ್ಮ ಸಂದರ್ಶನ ಮಾಡ್ತಾ ಇದ್ದೀವಿ. ಹೌದು ಸರ್, ಒಳ್ಳೆಯ ಸರ್. ಮತ್ತು ನನ್ನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ನೀವು ಸಮಾಜ ಸೇವೆ ಯಾವಾಗ, ಹೇಗೆ, ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ? ಭಾರತೀಯ ಜನತಾ ಪಕ್ಷದಲ್ಲಿ ಎಷ್ಟು ವರ್ಷದಿಂದ ತಾವು ಕೆಲಸ ಮಾಡ್ತಾ ಬಂದಿರಿ? ನಾವು 20-25 ವರ್ಷ ಸರ್. ಪಾರ್ಟಿಗೆ ಸಣ್ಣ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊತ ಬಂದೀವಿ. ಅದನ್ನು ಗುರುತಿಸಿ ಪಕ್ಷ ಒಂದು ಜವಾಬ್ದಾರಿಯನ್ನು ಕೊಡ್ತು ಸರ್. ಆ ಜವಾಬ್ದಾರಿ ಮುಖಾಂತರ ಜನರ ಒಂದು ಆಶೀರ್ವಾದದಿಂದ ನಾವು 2005ನೇ ಇಸ್ವಿಯಲ್ಲಿ ನಲೋಡಿ ಕ್ಷೇತ್ರದ ತಾಲೂಕು ಪಂಚಾಯತ್ ಸದಸ್ಯನಾಗಿ ಎಲ್ಲರ ಹಿರಿಯರ ಮತ್ತು ನಮ್ಮ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ 10 ತಿಂಗಳ ಅಧ್ಯಕ್ಷನಾಗಿಯೂ ಸಹ ಕೈಲಾದಷ್ಟು ನಾನು ಜನಪರ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀನಿ ಸರ್. ಅದರ ನಂತರ ನಮ್ಮ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಚಕಡಿ ದಾರಿ ಇರಲಿ, ಸಮುದಾಯ ಭವನ ಇರಲಿ, 10 ನಮ್ಮ ರೈತರ ಒಂದು ಬೇಡಿಕೆಗೆ ಸ್ಪಂದಿಸಿ ಪಕ್ಷ ಯಾವುದೇ ಇರಲಿ ಶಾಸಕರ ಜೊತೆ ಜನರನ್ನು ಕರ್ಕೊಂಡು ಹೋಗಿ ಮತ್ತು MP ಗಳ ಜೊತೆ, ಶಾಸಕರ ಜೊತೆ 10 ಸಾರಿ ಹೋಗಿ ಕೈಲಾದಷ್ಟು ಮಟ್ಟಿಗೆ ಜನಪರ ಕೆಲಸ ಕಾರ್ಯಗಳನ್ನು ನಮ್ಮ ಭಾಗಕ್ಕೆ ತೆಗೆದುಕೊಂಡು ಬಂದಿದ್ದು ನಮಗೆ ಒಂದು ಹೆಮ್ಮೆಯ ವಿಷಯ. ಯಾಕಂತಂದ್ರೆ ಪಕ್ಷಾತೀತವಾಗಿ ನಮಗೆ ಕೆಲಸ ಕಾರ್ಯಗಳನ್ನು ಶಾಸಕರಾಯ್ತು, MP ಗಳಾಯ್ತು, ಜನಪರ ಕೆಲಸಗಳನ್ನು ಕೊಟ್ಟಿದ್ದಾರೆ ಸರ್. ಸರಿ, ತಾವು ಪ್ರಥಮ ಬಾರಿಗೆ 2005-6ರಲ್ಲಿ ತಾವು ಆಯ್ಕೆ ಆದ್ರಿ? ಹೌದು ಸರ್. ತಾಲೂಕ್ ಪಂಚಾಯತಿ ನಲವಡಿ ಕ್ಷೇತ್ರದಿಂದ ತಾವು ಆಯ್ಕೆ ಆದ್ರಿ. ತಾವು ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹೌದು ಸರ್, ಅಥವಾ ಮೊದಲನೇ ಹೆಜ್ಜೆ ನಿಮ್ಮ ತಾಲೂಕು ಪಂಚಾಯತಿಗಿತ್ತ ಅಥವಾ ಇದಕ್ಕೆ ಹಿಂದಗಡೆ ಯಾವುದೋ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರ ಸರ್? ಇಲ್ಲ ಸರ್, ನಾವು ಮೊದಲನೇ ಬಾರಿಗೆ ತಾಲೂಕ್ ಪಂಚಾಯತಿ ಸದಸ್ಯನಾಗಿ ಕೆಲಸ
ಕೆಲಸ ಮಾಡಿದ್ರು ಮೊದಲನೇ ಬಾರಿಗೆ. ಹೌದು ಸರ್. ಮೊದಲನೇ ಬಾರಿಗೆ ತಾಲೂಕು ಪಂಚಾಯತಿಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಆಯ್ಕೆ ಆದಮೇಲೆ ಆ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಭರವಸೆಯ ಮೇರೆಗೆ ಮತ್ತು ಅಲ್ಲಿ ಬಂದಿರತಕ್ಕಂಥ ಬೇಡಿಕೆಗಳನ್ನು ತಗೊಂಡು ಯಾವ್ಯಾವ ರೀತಿ ಕೆಲಸ ಮಾಡಬೇಕಂತ ಅನ್ಕೊಂಡು ಮುಂದೆ ಸಾದ್ರಿ ಸರ್ ನೀವು? ನಮ್ಮದು ತಾಲೂಕ್ ಪಂಚಾಯತಿಯಾಗ ಅನುದಾನ ಕಡಿಮೆ ಸರ್, ಕಡಿಮೆ ಇತ್ತು ಆ ಟೈಮ್ನಾಗ. ಹೌದು ಹೌದು. ನಾವು ಶಾಸಕರ ಜೊತೆ ಹೋಗಿ ಸ್ವಲ್ಪ ಭಾಳ ಒಂದು ಹೆಚ್ಚಿನ ಪ್ರಮಾಣ ಅಂತಂದ್ರೆ ಚಕ್ಕಡಿ ದಾರಿನ ಸಮಸ್ಯೆ ಭಯಂಕರ ಇದ್ದು ನಮ್ಮ ಕ್ಷೇತ್ರದಾಗ. ನಮ್ಮ ಶಾಸಕರು ಅದಕ್ಕೆ ಸ್ಪಂದಿಸಿ ರೈತರಿಗೆ ಸ್ಪಂದಿಸಿ ಚಕ್ಕಡಿ ದಾರಿ ಅನುಕೂಲತೆಗಳನ್ನು ಒಳ್ಳೆಯದು ಮಾಡಿದೆ ಸರ್. ಆ ನಂತರ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಮೂಲಭೂತ ಸೌಕರ್ಯ ಏನಪ್ಪ ಅಂತಂದ್ರೆ ನೀರಿಂದು ರಸ್ತೆಗಳು ಸರ್. ನೀರು, ರಸ್ತೆ, ವಿದ್ಯುತ್ ದೀಪ ಕೊಟ್ಬಿಟ್ರೆ ನಮ್ಮ ಜನರು ಭಾಳ ಒಳ್ಳೆ ಜನರು. ಹೌದು ಹೌದು ಹೌದು. ಬೇರೆ ಮತ್ತು ಅಂತಿಂಥವು ಏನು ಕೇಳ್ತಾರೆ ಸರ್, ಆದ್ರೆ ಅನುಕೂಲ ಸಮಯ ತೊಗೊಂಡು ಕೇಳ್ತಾರೆ. ಮೇನ್ ಇರೋದಪ್ಪ ಅಂತಂದ್ರೆ ನೀರು, ರಸ್ತೆ, ಲೈಟು, ಮೂಲಭೂತ ಸೌಕರ್ಯ. ಹಾಂ, ಅದು ಮೇಜರ್ ಸರ್. ಅದನ್ನು ಹೆಚ್ಚು ಕಡಿಮೆ ಅಲ್ಲಿ ನಮ್ಮ ಕ್ಷೇತ್ರಾದ್ಯಂತ ಅಲ್ಲ ಸರ್, ತಾಲೂಕಾದ್ಯಂತನೂ ಎಲ್ಲ ಶಾಸಕರು ಇರ್ಬೋದು ಸರ್. ಅವ್ರು ಇವ್ರು ಅಂತಲ್ಲ, ಯಾವ ಪಕ್ಷದ ಶಾಸಕರು ಬಂದಾರ ಹೆಚ್ಚು ಕಡಿಮೆ ಒಳ್ಳೆ ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡ್ಯಾರ ಸರ್. ಸರಿ, ಇದಕ್ಕೆ ಹಿಂದಗಡೆ ನೀವು ಆಯ್ಕೆಯಾದಾಗ RB ಶ್ರೀಯಣ್ಣವರು ಶಾಸಕರಿದ್ದರು. ಹೌದು ಸರ್. ಆಮೇಲೆ ನಿಮ್ಮ ಆಡಳಿತ ಮುಕ್ತಾಯವಾಗಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರು ಶಾಸಕರಾದರು. ಬಂದರು ಸರ್. ನಂತರ ನಿಮ್ದು ಆಡಳಿತ ಮುಕ್ತಾಯವಾದ ಮೇಲೆ ಕೋನ್ ರೆಡ್ಡಿ ಅವರು ಶಾಸಕರಾದರು. ಹೌದು. ಮತ್ತು ತಾವು ಪಕ್ಷದ ಸಾಮಾನ್ಯ ಒಂದು ಕಾರ್ಯಕರ್ತನಾಗಿ ಮುಂದುವರಿಬೇಕಾದ್ರೆ ಶಂಕರ್ ಪಾಟೀಲ್ರು ಬಂದರು ಮತ್ತು ಸಚಿವರು ಕೂಡ ಆದರು. ಹೌದು. ಮತ್ತು ಈಗ ಕೋನ್ ರೆಡ್ಡಿ ಅವರು ಕೂಡ ಶಾಸಕರಾಗಿ ಬಂದಿದ್ದಾರೆ. ಮತ್ತು ನೀವು ಸಾಮಾನ್ಯ ಕಾರ್ಯಕರ್ತನಾಗಿದ್ದಾಗ KN ಗಡ್ಡಿಯವರು ಕೂಡ ಈ ಕ್ಷೇತ್ರದಿಂದ ಶಾಸಕರಿದ್ದರು. ಆವಾಗ ನಿಮ್ಮ ವಯಸ್ಸು ಚಿಕ್ಕದು. ಈ ಸಂದರ್ಭದಲ್ಲಿ ನಲವಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಾವು ಸದಸ್ಯರಾಗಿ ಬಂದ ಮೇಲೆ ಸಾಮಾನ್ಯ ಒಂದು ಕಾರ್ಯಕರ್ತನಾಗಿ ಯಾವುದೋ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಬಗ್ಗೆ ಮತ್ತು ನಿಮ್ಮ ಹೋರಾಟಗಳನ್ನು, ನಿಮ್ಮ ಪ್ರತಿಭಟನೆಗಳನ್ನು ಯಾವ ರೀತಿ ಮುಂದೆ ಸಾಗ್ತಿದ್ವು ಸರ್? ನಾವು ಹೆಚ್ಚು ಕಡಿಮೆ ಎಲ್ಲ ಹೋರಾಟದಾಗೂ ಭಾಗಿಯಾಗಿವಿ ಸರ್. ನಾವು ಅದ್ರ ಜೊತೆ ಈ ಗ್ರಾಮೀಣ ಮಟ್ಟದ ಏನೋ ಕಾರ್ಯಕ್ರಮ ಇದ್ದರೂ ಸರ, ಜನರ ಕುಂದು ಕೊರತೆ ಇದ್ದರೂ ಅದರಾಗ ಭಾಗಿಯಾಗಿ ನಮ್ಮ ಜೊತೆಗೂಡಿ ಸಾಕಷ್ಟು ಹಿರಿಯರು, ರೈತರು, ಉಳ್ಳಾಗಡ್ಡಿ ಬೆಂಬಲ ಬೆಲೆ ಸ್ಟ್ರೈಕ್ ಇರ್ಬೋದು ರೀ, ಗೋವಿನ ಜೋಳದ್ದು ಇರ್ಬೋದು, ಹಲವಾರು ಬೇಡಿಕೆಗಳನ್ನು ಎಲ್ಲ ರೈತರು ನಾಯಕರ ಜೊತೆಗೂಡಿ ಹೋರಾಟ ಮಾಡಿ ಆ ನ್ಯಾಯ ಕೊಡಿಸುವಲ್ಲಿ ಸಫಲಾಗ್ಯವ ಸರ. ಆದರೆ ನಮ್ಮ ಮಟ್ಟಕ್ಕೆ ನಾವು ಅತಿ ಹೆಚ್ಚು ಮಾಡೇನೆ ಅಂತ ಹೇಳೋಂಗ ಸರ. ನಮ್ಮ ಕೈಲಿ ಆದಷ್ಟು ನಮ್ಮ ಕೆಲಸ ಕಾರ್ಯಗಳ ಜೊತೆಗೂಡಿ ಪಾರ್ಟಿ ಕೆಲಸಕ್ಕೆ ನಿರಂತರವಾಗಿ ನಾವು ಅಟೆಂಡ್ ಆಗ್ಯಾವ ಸರ, ಯಾವಾಗೂ ತಪ್ಪಿಸಿಲ್ಲ. ಅದಕ್ಕೆ ನಮಗೆ ಪಾರ್ಟಿ ಗುರುತಿಸಿ ಒಂದಿಷ್ಟು ಜವಾಬ್ದಾರಿನೂ ಕೊಡ್ಸರ. ಓಕೆ, ಈ ಅಧಿಕಾರ ಮುಗ್ದಾಗಿದ್ದ 8-9ರಲ್ಲಿ ನಿಮ್ಮ ಅಧಿಕಾರ ಮುಗೀತು, ಹತ್ತತ್ರ 10-11ರಲ್ಲಿ ನಿಮ್ಮ ಅಧಿಕಾರ ಮುಗೀತು. ಮುಗಿದಂಥ ಸಂದರ್ಭದಲ್ಲಿ ತಾವು ಮತ್ತೆ ಏನಾದರೂ ಬೇರೆ ಚುನಾವಣೆಗೆ ಮೇಲ್ದರ್ಜೆ ಚುನಾವಣೆಗೆ ತಾವು ಟಿಕೆಟ್ ಅವಕಾಶ ಕೇಳಿದ್ರ ಅಥವಾ ಇಲ್ಲಿಗೆ ಸಾಕಂತೇಳಿ ಬಿಟ್ಟಿದ್ರ ಸರ್? ನಮ್ಮ 10-11ರಾಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅವಧಿ ಮುಗಿದಲ್ಲ ಸರ. ನಂತರ ಕೆಟಗರಿ ಬದಲಾವಣೆ ಬಂದು ಸರ್ ನಮ್ಮ ಕ್ಷೇತ್ರಕ್ಕೆ. ನಮ್ಮ ಕೆಟಗರಿ ಬರಲಿಲ್ಲ, ಆದರೆ ಯಾರಿಗೆ ಪಕ್ಷ ಹಿರಿಯರು ಟಿಕೆಟ್ ಕೊಟ್ಟರಲ್ಲ ಅವ್ರ ಜೊತೆಗೂಡಿ ಕೆಲಸ ಕಾರ್ಯಗಳನ್ನು ಮಾಡಿವಿ ಸರ. ನಂತರ ನಮ್ಮ ಅಣ್ಣವರ ಮಗನಿಗೆ APMC ಟಿಕೆಟ್ ಕೇಳಿದ್ವಿ ಸರ. ಟಿಕೆಟ್ ಕೊಟ್ಟ ಸರ್. ಅಣ್ಣಿಗಿರಿ APMC ಅಣ್ಣಿಗಿರಿ APMC ಸರ. ಅಣ್ಣಿಗಿರಿ APMC ಟಿಕೆಟ್ ಈಗ ಹೋತಲ್ಲ ಪ್ರೆಸೆಂಟ್ ಮೊನ್ನೆ ಹಾಂ ಕೊಟ್ರಿ ಸರ. ಅವ ಜನರ ಆಶೀರ್ವಾದದಿಂದ ಎಲೆಕ್ಟ್ನ ಸರ. ಎಲ್ಲ ತಾಲೂಕಾದ್ಯಂತ ನಾಯಕರ ಹಾಗೂ ರೈತರ ಆಶೀರ್ವಾದದಿಂದ ಅವನು ಒಂದು 10-12 ತಿಂಗಳ ಅಧ್ಯಕ್ಷನೂ ಅಂದ ಸರ್. ನಮ್ಮ ಅಣ್ಣರ ಮಗನ ಎಲ್ಲಪ್ಪ ಅಕ್ಕಿ ಅಂತಂದು ಪಕ್ಷ ನಮ್ಮನ್ನು ಒಟ್ಟು ಕೈ ಬಿಟ್ಟಿಲ್ಲ ಸರ್. ಆ ದೃಷ್ಟಿಯಲ್ಲಿ ನಾವು ನಮ್ಮ ಕೈಲಾದಷ್ಟು ಇವತ್ತಿಗೂ ಪಕ್ಷದ ಜೊತೆಗೆ ಹಾಗೂ ಜನಪರ ಕೆಲಸ ಕಾರ್ಯಗಳ ನಮ್ಮನ್ನು ನಾವು ತೊಡಗಿಸ್ಕೊಂತೀವಿ ಸರ್. ಸರಿ, ಪಕ್ಷ ನಿಮಗೆ ಯಾವತ್ತೂ ಕೈ ಬಿಟ್ಟಿಲ್ಲ, ಪಕ್ಷದ ಜೊತೆ ನೀವಿದ್ದೀರಿ.
ಹೌದು ಸರ್. ಈಗ ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಹತ್ತತ್ರ 5 ವರ್ಷ ಆಯಿತು ಚುನಾವಣೆ ಆಗದಂತೆ. ಹೌದು ಸರ್. ನಲವಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಮಂಜುನಾಥ್ ಅಕ್ಕಿಯವರು ತಾಲೂಕು ಪಂಚಾಯತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅನೇಕ ಕೆಲಸ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿಗೆ ಬಂದರೆ ಅನೇಕ ಕೆಲಸಗಳನ್ನು ಮಾಡ್ಬೋದು. ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಇವರಿಗೆ ಪಕ್ಷ ಯಾವುದೋ ಕೆಲಸ ಕೊಟ್ಟರೂ ಕೂಡ ಪಕ್ಷಕ್ಕೆ ಚ್ಯುತಿ ಬಾರದಂತೆ ದುಡಿದಿದ್ದಾರೆ. ಮತ್ತು ಇವರಂತರಿಗೆ ಒಂದು ಅವಕಾಶ ಸಿಕ್ಕರೆ ಇನ್ನಷ್ಟು ಅಭಿವೃದ್ಧಿಗೆ ಎರಡನೇ ಮುಖ ಆಗಬಹುದು ಅನ್ನೋಂಥ ವಿಷಯದಲ್ಲಿ ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ನೀವು ಆಕಾಂಕ್ಷಿ ಇರುವುದು ಸತ್ಯನಾ ಸರ್ ಇದು? ಹೌದು ಸರ್. ನಾವು ಜಿಲ್ಲಾ ಪಂಚಾಯತಿಯ ಪ್ರಬಲ ಆಕಾಂಕ್ಷಿ. ಅದ್ರ ಜೊತೆ ಈಗ ರಾಜಕಾರಣ ಅಂತಂದ್ರೆ ಸಾಕಷ್ಟು ಜನರು ಪಾಪ ಟಿಕೆಟ್ ಕೇಳ್ತಾರೆ ಸರ್. ಹೌದು. ಎಲ್ಲರೂ ನಾನು ಸದಸ್ಯನಾಗಬೇಕು, ಅವನು ಸದಸ್ಯನಾಗಬೇಕು ಅನ್ನೋ ಆಸೆ ಇರ್ತೈತಿ. ಅದ್ರ ಜೊತೆಯಾಗಿ ಏನು ನಮ್ಮ ಹಿರಿಯರು, ನಮ್ಮ ಪಕ್ಷದ ನಾಯಕರು ಟಿಕೆಟ್ ಕೊಟ್ಟರೆ ನಾವು ಒಳ್ಳೆಯ ಒಂದು ಜವಾಬ್ದಾರಿ ಮ್ಯಾಗ ಮಾಡಿ ಜನಪರ ಕೆಲಸಗಳನ್ನು ಹಿಂದಿನ ಅವಧಿಗಿಂತ ಸಾಕಷ್ಟು ಒಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕಂತಂದು ನನಗೆ ಅನ್ನಿಸ್ತೈತೆ ಸರ್. ಸರಿ, ಕ್ಷೇತ್ರದಲ್ಲಿ ನಾವು ಕೇಳಿದ್ರ ಪ್ರಕಾರ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಆಕಾಂಕ್ಷಿಯವರು ಚುನಾವಣೆ ಬಂದ ತಕ್ಷಣ ಒಂದು SDMC ಚುನಾವಣೆ ಬಂದರೆ ಅದಕ್ಕೆ ಆಕಾಂಕ್ಷಿ ಇರ್ತಾರೆ. ಆದರೆ ಇದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗೆ ಏನು ಅನ್ನೋಂಥ ವಿಷಯದಲ್ಲಿ ಮಂಜುನಾಥ್ ಅಕ್ಕಿಯವರಿಗೆ ಅವಕಾಶ ಮಾಡಿಕೊಟ್ರೆ ಅಣ್ಣ ಪಂಚಾಯತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ತಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಾರೆ. ಇಂಥವರಿಗೆ ಅವಕಾಶ ಕೊಟ್ಟರೆ ನಾವು ಎರಡೂ ಕಡೆಯಿಂದ ಇವರಿಗೆ ಗಟ್ಟಿ ಧ್ವನಿಯಿಂದ ಕೇಳಬಹುದು ಅನ್ನೋಂಥ ವಿಷಯಗಳು ಪ್ರಸ್ತಾವನೆ ಆಗ್ತಾ ಇದೆ. ಹೈಕಮಾಂಡ್ ನಿಮಗೆ ಯಾಕೆ ಅವಕಾಶ ಕೊಡಬೇಕು? ಕ್ಷೇತ್ರ ಜನ ನಿಮಗೆ ಯಾಕೆ ಮತ ಕೊಡಬೇಕು? ನಾವು ಹಿಂದಿನ ಅವಧಿಯಲ್ಲಿ ಸರ ಅನುದಾನ ಸ್ವಲ್ಪ ಇದ್ದರೂ ಈಗಾಗಲೇ ಹೇಳ್ದಂಗೆ ಅವರು ಚುನಾವಣೆ ಆಗೋ ಮಸ್ತ ಬೇರೆ ಬೇರೆ ಪಕ್ಷದ MLAಗಳು MP ಗಳು ಶಾಸಕರು ಇರ್ಬೋದು ಸರ್. ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಇರ್ಬೋದು ಸರ್. ಈಗ ನಮ್ಗೆ ಬೇರೆ ಪಕ್ಷದವರು ನಮ್ಮ ತಾಲೂಕಿಗೆ ಶಾಸಕರಿದ್ರು, ನಮ್ಮ ಶಾಸಕರವರು ಜನಪರ ಕೆಲಸ ಕಾರ್ಯಗಳನ್ನು ಅವ್ರ ಜೊತೆ ಹೋಗಿ ತಂದು ಜನರ ಜೊತೆ ಹಂಚ್ಕೊಂತೀವಿ ಸರ್. ಅದ್ರ ಜೊತೆ ಈಗೊಮ್ಮೆ ನಮ್ಗೆ ಜನರ ಆಶೀರ್ವಾದ ಮಾಡಿರ, ಇನ್ನೊಮ್ಮೆ ಆಶೀರ್ವಾದ ಮಾಡಿದ್ರೆ ತಾಲೂಕು ಪಂಚಾಯತಿಗೆ ಆಶೀರ್ವಾದ ಮಾಡ್ರ, ಗ್ರಾಮ ಪಂಚಾಯತಿಗೆ ಆಶೀರ್ವಾದ ಮಾಡ್ರ, ಜಿಲ್ಲಾ ಪಂಚಾಯತಿಗೆ ಆಶೀರ್ವಾದ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಇನ್ನೂ ಅನೇಕ ಸುಧಾರಣೆ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಸರ್. ಅದ್ರ ಜೊತೆ ನಮ್ಮ ನಾಯಕರು ಹಿಂದಿನ ಒಂದು ನಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಅವು ಸೂಕ್ತವಾದ ಅಭ್ಯರ್ಥಿ ಅಂತಂದು ಆಯ್ಕೆ ಮಾಡಿಲ್ಲ ಸರ್. ಅವು ಒಳ್ಳೆಯ ಅಭ್ಯರ್ಥಿ ಅಂತ ಅಂದ್ಕೊಂಡಿದ್ದಾರೆ ಸರ್. ಈ ಸಂದೇಶದ ಮುಖಾಂತರ ಏನು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ಏನು ನಡೀತಾ ಇದೆ, ಗ್ರೌಂಡ್ ರಿಪೋರ್ಟ್ ಮತ್ತು ಗ್ರೌಂಡ್ ವರ್ಕ್ ನಡೀತಾ ಇದೆ, ಈ ಅಂಗವಾಗಿ ಈ ನಮ್ಮ ಮಾಧ್ಯಮದ ಸರ್ವೆ ಟೀಮಿನ ಮುಖಾಂತರ ನಿಮ್ಮ ಹೈಕಮಾಂಡ್ಗೆ ಕ್ಷೇತ್ರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ಮೊದಲನೇದು ನಿಮ್ಮೆಲ್ಲ ನ್ಯೂಸ್ ಟೀಮಿಗೂ ನನ್ನ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ತುಂಬ. ಯಾಕಂತಂದ್ರೆ ಈಗ ಒಂದು ವ್ಯಕ್ತಿ ಬೆಳಿಬೇಕಂತಂದ್ರು ಮೇಜರ್ ಅಂತಂದ್ರೆ ಮೀಡಿಯಾ ಸರ್. ಯಾಕಂತಂದ್ರೆ ಅವನ ಕೆಲಸ ಕಾರ್ಯಗಳು ಮಾಡಿದ್ರು ಕೆಲವೊಂದಿಷ್ಟು ಮಂದಿ ಮಾಡಿ ಸುಮ್ಮನೆ ಇರ್ತಾರೆ ಸರ್. ಅದನ್ನು ಜನರಿಗೆ ತಲುಪಿಸೋರು ಏನಪ್ಪಾ ಅಂತಂದ್ರೆ ಮೀಡಿಯಾದವ್ರು ಸರ್, ನ್ಯೂಸ್ನವ್ರು. ಅವ್ರಿಗೆ ಧನ್ಯವಾದ ಹೇಳುತ್ತಾ, ಈಗ ಜನತೆಗೆ ಹಿಂದಿನ ದಿನಗಳಲ್ಲಿ ಹೇಳೀನಿ ಸರ್, ನಾನು ಈಗಾಗಲೇ ಹೇಳೀನಿ, ಕೆಲಸ ಕಾರ್ಯಗಳನ್ನು ಮಾಡೀನಿ. ಅದನ್ನು ಗುರುತಿಸಿ ಇದೊಂದು ಸರಿನೂ ಒಳ್ಳೆಯ ಅವಕಾಶ ಕೊಟ್ಟರೆ, ಜನರ ಆಶೀರ್ವಾದ ನಮ್ಮ ಮ್ಯಾಗಿದ್ರೆ, ಜನರ ಒಂದು ಸೇವಕನಾಗಿ ಜನಪರ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ತೀನಿ ಸರ್. ಸರಿ, ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ನಿಮಗೆ ಒಂದು ವೇಳೆ ಅವಕಾಶ ಸಿಕ್ಕರೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಪಡೆದುಕೊಂಡು ನೀವು ಪ್ರಚಾರಕ್ಕೆ ಹೋಗೋದಾದರೆ ನಲವಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಯಾವ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತಿ ತಾವು ಮತ ಕೇಳ್ತೀರಿ? ಅಥವಾ ಹೈಕಮಾಂಡ್ ನಿಮ್ಮನ್ನು ಕರೆದು
ನಲವಡಿ ಕ್ಷೇತ್ರದಿಂದ ನಿಮಗೆ ಟಿಕೆಟ್ ಕೊಡೋದಾದರೆ ಯಾವ ವಿಷಯದ ಮೇಲೆ ನಿಮಗೆ ಟಿಕೆಟ್ ಕೊಡಬೇಕು, ಯಾವ ಅಭಿವೃದ್ಧಿಯ ಧ್ವನಿ ಎತ್ತೋದ ಮೇಲೆ ನಿಮಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದಾಗ ಆ ಧ್ವನಿ ಹೈಕಮಾಂಡ್ ಮುಂದಗಡೆ ಯಾವ ಆಗಿರಬಹುದು, ಆ ಧ್ವನಿ ಕ್ಷೇತ್ರದ ಮತದಾರ ಮುಂದಗಡೆ ಯಾವ ವಿಷಯದ ಮೇಲೆ ಆಗಿರ್ಬೋದು? ಹೈಕಮಾಂಡ್ ನನ್ನ ಕರೆಸಿ ವಿಚಾರಣೆ ಮಾಡಿದ್ರು ಸರ್. ಅವ್ರ ಮುಂದೆ ಏನು ಹೇಳ್ಬೇಕಪ್ಪ ಅಂತಂದ್ರೆ, ನನ್ನ ಹಿಂದಿನ ದಿನಮಾನಗಳಲ್ಲಿ ನಾನು ಸ್ವಲ್ಪ ಅನುದಾನದಲ್ಲಿ ಅಭಿವೃದ್ಧಿಪರ ಕೆಲಸಗಳನ್ನು ನೋಡಿ ಸರ್. ಅದ್ರ ಜೊತೆಯಾಗಿ ನಾನೊಬ್ಬ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ರೈತರ ಒಂದು ಜನರಿಗೆ ಅನುಕೂಲವಾಗುವಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದು ಇವನ್ನ ಅವ್ರ ಎದುರಿಗೆ ನಾ ಹೇಳ್ಕೊತೀನಿ ಸರ್. ಎಸ್, ಇದು ಹೈಕಮಾಂಡ್ ಮುಂದಗಡೆ ಮುಂದೆ ಹೇಳ್ಕೊತೀನಿ ಸರ್. ಕ್ಷೇತ್ರ ಜನತೆಗೆ ಮುಂದಗಡೆ ತಾವು ಪ್ರಚಾರಕ್ಕೆ ಹೋಗೋದಾದರೆ, ಕ್ಷೇತ್ರದ ಜನರ ಮುಂದೆ, ಪ್ರಜೆಗಳ ಮುಂದೆ ನಾನು ಪ್ರಚಾರಕ್ಕೆ ಹೋಗ್ಬೇಕಂದ್ರೆ ಸರ, ನಮ್ಮದು ಈಗ ನಮ್ಮ ಅಣ್ಣವರು ಗ್ರಾಮ ಪಂಚಾಯತಿ ಅಧ್ಯಕ್ಷರದಾರ ಸರ. ಅದಕ್ಕಿಂತ ಮೊದಲ ನಮ್ಮ ಹಿರಿಯ ಅಣ್ಣವ್ರು ಶಂಕರಣ್ಣ ಹಾಕಿ ಅಂತಂದು 2 ಪೀಡ್ ಅವರು ಸದಸ್ಯರಾಗಿ ಕೆಲಸ ಮಾಡಿರಿ ಸರ. ಅದಕ್ಕಿಂತ ಮೊದಲು 5 ವರ್ಷ ನಮ್ಮ ಬಸವಣ್ಣಪ್ಪ ಅಕ್ಕಿ ಅಂದರೆ ಸರ, ಜನರ ಆಶೀರ್ವಾದ ನಿರಂತರ, ಜನರ ಸೇವೆಯಲ್ಲಿ ನಮ್ಮ ಹಿರಿಯರಾತು, ನಮ್ಮ ಅಣ್ಣಂದರು ನಿರಂತರ ನಾವು ನಮ್ಮ ಕುಟುಂಬದವರು ಜನರ ಸೇವೆಗೆ ಅಂತ ಪ್ರತಿ ವರ್ಷವೂ ಒಟ್ಟು ಒಬ್ಬರು ಪಂಚಾಯತಿಯಲ್ಲಿ ಜನರ ಆಶೀರ್ವಾದದಿಂದ ಒಬ್ಬರು ಎಲೆಕ್ಟ್ ಆಗಿ ಜನರ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂತೀವಿ ಸರ. ಅದ್ರ ಜೊತೆಯಾಗಿ ತಾಲೂಕು ಪಂಚಾಯತಿ ಇರಲಿ ಸರ, ತಾಲೂಕು ಪಂಚಾಯತಿಯಲ್ಲಿ ನನಗೆ ಬಂದಂಥ ಅನುದಾನಗಳ ಜೊತೆಗೆ ಈ ಶಾಸಕರು, ಸಂಸದರು ಅವರ ಒಂದು ಅನುದಾನಗಳು ಹಾಗೂ ನಮ್ಮ APMCಯ ಸದಸ್ಯನಾದಂಥ ನಮ್ಮ ಅಣ್ಣರ ಮಗನ ಅನುದಾನ ಇವೆಲ್ಲ ಜನರು ನೋಡಿದ್ದೆ ಸರ್. ಈಗ ಜನರ ಜೊತೆ ಒಳ್ಳೆಯ ಬಾಂಧವ್ಯ ಸರ್ ನಮ್ಮದು. ಅವರ ಒಂದು ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗುತ್ತಾ ಇಲ್ಲಿವರೆಗೆ ಬಂದಿದ್ದುಂಟು ಸರ. ಹಿಂದಿನ ಒಂದು ದಿನಮಾನಗಳಲ್ಲಿ ನಮ್ಮ ಅಭಿವೃದ್ಧಿಪರ ಕೆಲಸಗಳನ್ನು ನೋಡ್ತಾರೆ ಸರ್. ನೋಡಿ ಯಾವ ವ್ಯಕ್ತಿ ಸೂಕ್ತ ಅನ್ನೋದು ನಮ್ಮ ಭಾಗದ ಜನರು ತೀರ್ಮಾನ ಮಾಡ್ತಾರೆ ಸರ್. ಅದ್ರ ಜೊತೆಯಲ್ಲಿ ಸರ, ನಾವು ಗ್ರಾಮ ಪಂಚಾಯತಿಯಲ್ಲಿ ಸರ, ತಾಲೂಕು ಪಂಚಾಯತಿ APMCಯಲ್ಲಿ ಯಾಕೆ ನಮಗೆ ಜನರ ಆಶೀರ್ವಾದ ಮಾಡ್ಯಾರಪ್ಪ ಅಂತಂದ್ರೆ, ನಾವು ಯಾವುದೇ ಒಂದು ಇದರಲ್ಲಿ ಬಂದು ದುಡ್ಡು ಮಾಡ್ಕೋಬೇಕು, ಒಂದು ಬಿಸ್ನೆಸ್ ಟೈಪ್ ರಾಜಕಾರಣ ಮಾಡ್ಬೇಕು ಅನ್ನೋದೇನಿಲ್ಲ ಸರ. ಜನರ ಸೇವೆ ಮಾಡ್ಬೇಕು ಸರ. ಜನರಿಗಾಗಿ ನಮ್ಮ ಕೈಲಾದಷ್ಟು ಮಟ್ಟದಕ್ಕಿಂತ ಮೀರಿ ನಾವು ಅವ್ರ ಸೇವೆ ಮಾಡಬೇಕು, ಅವ್ರ ಜೊತೆ ಇರಬೇಕು. ಜನರ ಜೊತೆ ಇರೋದ್ರಿಂದನೇ ಸರ್ ನಮ್ಮನ್ನು ಯಾವಾಗಲೂ ಕೈ ಬಿಟ್ಟಿಲ್ಲ. ಅದಕ್ಕಾಗಿ ಅವ್ರ ಸೇವೆ ಮಾಡ್ಕೊತ ನಾವು ಮುಂದಿನ ದಿನಮಾನಗಳಲ್ಲಾದರೂ ಜನಾರ್ದನ ಸೇವೆ ಅನ್ನೋ ಒಂದು ಇದರಲ್ಲಿ ನಾವು ಮುಂದುವರೆದುಕೊಂಡು ಹೋಗ್ತೇವೆ ಸರ. ಯಾಕಂತಂದ್ರೆ ನಾವು ದುಡ್ಡು ಮಾಡ್ಬೇಕಾದ್ರೆ ಏನೋ ಆಗ್ಬೋದು ಸರ. ಅದಕ್ಕೆ ನಾವು ದುಡ್ಡು ಬೇಕಾದ ದಾರಿ ಅದ ಸರ್ ದುಡ್ಡು ಮಾಡ್ಕೊಳಕ್ಕೆ. ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡೋಂಗಿಲ್ಲ ಸರ. ಜನರು ಏನದಾರಲ್ಲ ಸರ, ಅದ ನಮಗೆ ಒಂದು ಕೋಟಿ ದುಡ್ಡು ಇದ್ದಂಗೆ ಸರ್. ಯಾಕಂದ್ರೆ ಜನರ ವಿಶ್ವಾಸ, ಪ್ರೀತಿ ದುಡ್ಡು ಕೊಟ್ಟರೆ ಬರೋಂಗಿಲ್ಲ ಸರ್. ಅದು ಜನರು ಒಬ್ಬರನ್ನ ಗುರುತಿಸ್ಬೇಕಂತಂದ್ರೆ ಅವನ ವ್ಯಕ್ತಿತ್ವ ನೋಡಿ, ಅವನ ಸ್ವಭಾವ ನೋಡಿ ಗುರುತಿಸ್ತಾರೆ ಸರ್. ಯಾರು ಒಳ್ಳೆಯವರು, ಯಾರು ಕೆಟ್ಟರು, ಯಾರು ನಾವು ಆಯ್ಕೆ ಮಾಡ್ಬೇಕು ಅನ್ನೋದು ಸಾಕಷ್ಟು ಈಗ. ಯಾಕಂದ್ರೆ ಎಲ್ಲ ಜನರು ವಿದ್ಯಾವಂತರದಾರ ಸರ. ಮೀಡಿಯಾ 24x ಎಲ್ಲ ಇತಿಹಾಸನ ಮೀಡಿಯಾದಾಗ ಗೊತ್ತಾಗ ಸರ. ಆ ನಿಟ್ಟಿನಲ್ಲಿ ಜನರು ಯಾರು ಒಳ್ಳೆಯದಾರ ಅನ್ನೋದು ಜನರಿಗೆ ಗೊತ್ತಿದೆ ಸರ. ಆ ನಿಟ್ಟಿನಲ್ಲಿ ಜನರ ಆಶೀರ್ವಾದ ನಮಗೆ ಯಾವಾಗ ಸದಾ ಇರ್ತೈತೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮಂಜುನಾಥ್ ಅಕ್ಕಿಯವರೇ, ಇಷ್ಟೊತ್ತಿನವರೆಗೆ ತಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು, ನಿಮ್ಮ ಅಣ್ಣವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಪಂಚಾಯತಿ ವ್ಯಾಪ್ತಿಯಲ್ಲಿ, APMC ವ್ಯಾಪ್ತಿಯಲ್ಲಿ, ತಾಲೂಕು ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಮುಂದೆ ಜಿಲ್ಲಾ ಪಂಚಾಯತಿಗೆ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕನ್ನೋಂಥ ಪ್ರತಿಯೊಂದು ವಿಷಯನೂ ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಆ ಭಗವಂತ ಎಲ್ಲದಕ್ಕಿಂತ ಹೆಚ್ಚಿನಾಗಿ ಕ್ಷೇತ್ರದ ಮತದಾರ ಪ್ರಭುಗಳು ಮತ್ತು ಮತದಾನದ ಆಶೀರ್ವಾದ ಮಾಡುವವರು, ಅವರ ಒಳ್ಳೆತನ ಬಯಸುವವರಿಗೆ
ಒಳ್ಳೆಯ ರೂಪದಲ್ಲಿ ಆಶೀರ್ವಾದ ಮಾಡುವಂಥ ಕ್ಷೇತ್ರದ ಮತದಾರರು ಆದಷ್ಟು ಬೇಗ ನಿಮಗೆ ಅವಕಾಶ ಕೊಡಲಿ. ಮತ್ತು ಹೈಕಮಾಂಡು ಕೂಡ ನಿಮ್ಮ ಕೆಟಗರಿ ಬಂದಂಥ ಸಂದರ್ಭದಲ್ಲಿ ನಿಮಗೆ ಈ ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿ ಆಗಲಿಕ್ಕೆ ಒಂದು ಬಿಫಾಮನ್ನು ಕೊಟ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಲಿ ಅಂತ ಹೇಳ್ತಾ ಆದಷ್ಟು ಬೇಗ ಆ ದಿನ ನಿಮಗೆ ಕೂಡಿ ಬರಲಿ. ತಾಲೂಕು ಪಂಚಾಯತಿಗೆ ಹೋಗಿ ಆಡಳಿತ ನಡೆಸಿರಿ, ಮುಂದೆ ಧಾರವಾಡ ಜಿಲ್ಲಾ ಪಂಚಾಯತಿಗೆ ಹೋಗಿ ಇದೇ ಧ್ವನಿಯನ್ನು ಗಟ್ಟಿ ಧ್ವನಿಯಾಗಿ ಅಲ್ಲಿ ಕ್ಷೇತ್ರ ಜನತೆ ಪರವಾಗಿ ಟೇಬಲ್ ಕುಟ್ಟಿ ಮತ್ತು ಅಲ್ಲಿಯ ಆಡಳಿತ ಪಕ್ಷ ಮುಂದುಗಡೆ, ವಿರೋಧ ಪಕ್ಷ ಮುಂದುಗಡೆ, ಅಲ್ಲಿಯ ಸರ್ಕಾರದ ಮುಂದುಗಡೆ, ಅಲ್ಲಿಯ ಜಿಲ್ಲಾ ಉಸ್ತುವಾರಿಯ ಮುಂದುಗಡೆ ಅಭಿವೃದ್ಧಿಯ ಹಣವನ್ನು ತರೋದರಲ್ಲಿ ನೀವು ಪಾತ್ರ ವಹಿಸಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೇನೆ. ಭಗವಂತ ನಿಮ್ಮನ್ನು ಮತ್ತು ಕ್ಷೇತ್ರ ಮತದಾರರು ಮತ್ತು ಹೈಕಮಾಂಡ್ ಆದಷ್ಟು ಬೇಗ ನಿಮ್ಮನ್ನು ಯಶಸ್ಸನ್ನು ಮಾಡಲಿ ಅಂತ ಹೇಳಿದ್ರೆ ನಾನು ಸಂದರ್ಶನ ಮುಗಿಸ್ತಾರೆ. ನಮಸ್ತೆ, ಜೈನ್ ಸರ್, ದೇವರು ಒಳ್ಳೆಯದನ್ನು ಮಾಡಲಿ.